ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಆ್ಯಂಡ್ ಡ್ರೀಮ್ಸ್ ಕುಕಿಂಗ್ ಬ್ಲಾಗ್. ಇವತ್ತು ಕ್ರಿಸ್ಪಿ ಆ್ಯಂಡ್ ಜ್ಯೂಸಿ ಎಲ್ಲ ಫಿಶ್ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು 1 kg ಆಗೋಷ್ಟು ಫಿಶ್ನ ತೊಗೊಂಡಿದ್ದೀನಿ. ಇದಕ್ಕೀಗ ಮಸಾಲಾನ ರೆಡಿ ಮಾಡೋಣ. 8 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಕ್ಯಾಪ್ ಆಗೋಷ್ಟು ವೆನಿಗರ್ನ ತೊಗೋತಿದ್ದೀನಿ. ವೆನಿಗರ್ ಇಲ್ಲ ಅಂದರೆ ನಿಂಬೆಹಣ್ಣು ಕೂಡ ಬಳಸ್ಬೋದು. 1 ಟೇಬಲ್ ಸ್ಪೂನ್ ಆಗೋಷ್ಟು ಖಾರ ಪುಡಿ, ಸ್ವಲ್ಪ ಗರಂ ಮಸಾಲ. ಇದಕ್ಕೆ 2 ರಿಂದ 3 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ತಿದ್ದೀನಿ. ಕಸ್ತೂರಿ ಮೆಂತೆ ಆ್ಯಡ್ ಮಾಡೋದ್ರಿಂದ ಒಳ್ಳೆ ಫ್ಲೇವರ್ ಆ್ಯಂಡ್ ಟೆಕ್ಸ್ಚರ್ ಸಿಗುತ್ತೆ ಕಬಾಬ್ಗೆ. ನಾನಿಲ್ಲಿ 2 ಪ್ಯಾಕೆಟ್ ಆಗೋಷ್ಟು ಫಿಶ್ ಕಬಾಬ್ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಜಾಸ್ತಿ ಫಿಶ್ ಇದ್ದರೆ ಜಾಸ್ತಿ ಕೂಡ ಆ್ಯಡ್ ಮಾಡ್ಬೋದು. ಇದಕ್ಕೀಗ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಲ್ಟ್ನ ಆ್ಯಡ್ ಮಾಡ್ತಿದ್ದೀನಿ. ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡೆ, ಜಾಸ್ತಿ ನೀರು ಹಾಕ್ಬಿಟ್ರೆ ನೀಟಾಗಿ ಫಿಶ್ಗೆ ಅಂಟ್ಕೊಳ್ಳಲ್ಲ. ಈ ಥರ ಟೆಕ್ಸ್ಚರ್ ಇದ್ದರೆ ಸಾಕು. ಚೆನ್ನಾಗಿ ಈ ಥರ ಮಸಾಲೆ ಮಿಕ್ಸ್ ಮಾಡ್ಕೊಬೇಕು, ಯಾವುದೇ ರೀತಿ ಗಂಟು ಇರಬಾರ್ದು. ಒಂದೊಂದಾಗೆ ಫಿಶ್ನ ಆ್ಯಡ್ ಮಾಡೋಣ ಮಸಾಲೆಗೆ. ಫಿಶ್ನ ನೀಟಾಗಿ ಈಗ ಮಿಕ್ಸ್ ಮಾಡಬೇಕು. ಆ ಮಸಾಲೆ ಫಿಶ್ಗೆ ಅಂಟ್ಕೊಬೇಕು ನೀಟಾಗಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಫಿಶ್ನ ಅರ್ಧ ಗಂಟೆ ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು. ಅದಾದಮೇಲೆ ಅರ್ಧ ಗಂಟೆ ಆದಮೇಲೆ ನೋಡಿ ಈ ಥರ ಆಗಿದೆ. ಈಗ ಇದನ್ನ ನಾನೀಗ ಸನ್ಫ್ಲವರ್ ಆಯಿಲ್ನ ಹಾಕೋತಿದ್ದೀನಿ. ಎಣ್ಣೆನ ಈಗ ನೀಟಾಗಿ ಕಾಯಿಸ್ಕೊಬೇಕು. ನೋಡಿ ಈಗ ಎಣ್ಣೆ ಕಾದಿದೆ. ಈಗ ಲೋ ಫ್ಲೇಮಲ್ಲಿ ಇಟ್ಟು ಈಗ ಒಂದೊಂದಾಗಿ ಫಿಶ್ನ ಎಣ್ಣೆ ಒಳಗೆ ಹಾಕೋಣ. ಈಗ ಇದನ್ನ ಡೀಪ್ ಫ್ರೈ ಮಾಡ್ಕೊಬೇಕು. ನೀಟಾಗಿ ಕಲರ್ ಮತ್ತು ಟೆಕ್ಸ್ಚರ್ ಚೇಂಜ್ ಆಗಬೇಕು. ನೋಡಿ ಈ ಥರ ಬೇಯಿಸ್ಕೊಂಡಿದ್ದೀನಿ. ಇದಾಗಿದೆ. ಈಗ ನೀಟಾಗಿ ಎಣ್ಣೆನ ಸೋಸ್ಕೊಂಡ್ಬಿಟ್ಟು ಒಂದು ಬಟ್ಲಲ್ಲಿ ಹಾಕ್ಕೊಂಡ್ರೆ ಫಿಶ್ ರೆಡಿ, ಫಿಶ್ ಕಬಾಬ್ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗೂ ಕೂಡ ಇದೆ. ಮೇಲ್ಗಡೆ ಲೇಯರ್ ಕೂಡ ಹಾಗೆ ಚೆನ್ನಾಗಿದೆ. ಇದೇ ರೀತಿ ನಾನು ಎಲ್ಲ ಫಿಶ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. ಒಳಗೂ ಕೂಡ ನೀಟಾಗಿ ಬೆಂದಿದೆ. ನೋಡಿ ಇದು ಫೈನಲ್ ಲುಕ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಆದರೆ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.